ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಸ್ಟೂಡೆಂಟ್ಸ್ಗಳಿಗಾಗಿ. ಇವತ್ತಿನ ಜನ್ರೇಷನ್ ಹೇಗಾಗೋಗಿದೆ ಅಂದರೆ, ಮಕ್ಕಳು ಫೋನ್ ನೋಡೋದನ್ನೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ಲಸ್ ಅವರಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗಿತಕ್ಕಂತಹ ಒಂದು ಪ್ರೆಷರ್ ಬೇರೆ ಇರುತ್ತೆ ಶಾಲೆಯಲ್ಲಿ. ಸೊ ಈ ರೀತಿಯಾದಂತಹ ಸಿಚುಯೇಷನ್ನಲ್ಲಿ ಮಕ್ಕಳು ವಾರದಲ್ಲಿ ಅಟ್ಲೀಸ್ಟ್ 4 ದಿನನಾದರೂ ಅವರು ಯೋಗಾಭ್ಯಾಸನ ಅವರು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ಪೇರೆಂಟ್ಸ್ ಕೂಡ ಅದಕ್ಕೆ ಎನ್ಕರೇಜ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಎನ್ಕರೇಜ್ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಏನೋ ಒಂದು ಫೋಕಸ್ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ವಲ್ಲ ಸ್ಟಡೀಸ್ಗಳಲ್ಲಿ, ಅದು ಇಂಪ್ರೂವ್ ಆಗುತ್ತೆ. ಮತ್ತು ಈವನ್ ಕೆಲವು ಮಕ್ಕಳಲ್ಲಿ ಎಷ್ಟು ಓದಿದ್ರೂ ಅವರಿಗೆ ಒಂದು ಮೆಮೊರಿ ಪವರ್ ಇರೋದಿಲ್ಲ, ಎಷ್ಟು ಓದಿದ್ರೂ ನೆನಪಿನ ಶಕ್ತಿ ಇರೋದಿಲ್ಲ. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ ಕೂಡ ಯೋಗಾಭ್ಯಾಸನ ಮಾಡೋದ್ರಿಂದ ಇದು ಕೂಡ ಸಾಲ್ವ್ ಆಗುತ್ತೆ. ಸೊ ನಾವು ಖಂಡಿತ ಮಕ್ಕಳಲ್ಲಿ ಈ ಒಂದು ಯೋಗಾಭ್ಯಾಸನ ಅವರಲ್ಲಿ ಪ್ರಾಕ್ಟೀಸ್ ಮಾಡೋದು, ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಎನ್ಕರೇಜ್ ಮಾಡಬೇಕು. ಇವನ್ ಅವರಲ್ಲಿ ಏನೋ ಒಂದು ಪೋಸ್ಚರ್ ಏನಾಗುತ್ತೆ, ಅವರಲ್ಲಿ ಬ್ಯಾಗ್ ಕ್ಯಾರಿ ಮಾಡಿಬಿಟ್ಟು ಏನಾಗುತ್ತೆ, ಹೆವಿ ಆದಂತಹ ಬುಕ್ಸ್ಗಳನ್ನು ಕ್ಯಾರಿ ಮಾಡಿಬಿಟ್ಟು ಆಲ್ಮೋಸ್ಟ್ ಅವರ ಪೋಸ್ಚರ್ ಏನಾಗುತ್ತೆ, ಆಲ್ಮೋಸ್ಟ್ ಈ ಥರ ಆಗೋಗುತ್ತೆ. ಸೊ ಈ ರೀತಿಯಾದಂತಹ ಪೋಸ್ಚರಿಂದ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ಅದು ಕಡಿಮೆ ಆಗಿರುತ್ತೆ. ಮತ್ತು ಅವರಲ್ಲಿ ಫ್ಲೆಕ್ಸಿಬಿಲಿಟಿ ಏನಿದೆಯಲ್ಲ ಅದು ಕೂಡ ಇರೋದಿಲ್ಲ. ಸೊ ಯೋಗಾಭ್ಯಾಸ ಮಾಡೋದ್ರಿಂದ ಈ ರೀತಿಯಾದಂತಹ ಪ್ರಾಬ್ಲಮ್ಸು, ಪೋಸ್ಚರ್ ಕರೆಕ್ಷನ್ ಆಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಅದು ಇಂಪ್ರೂವ್ ಆಗುತ್ತೆ. ಮತ್ತು ಬ್ರೈನ್ಗೆ, ಮೆದುಳಿಗೆ ಬೇಕಾದಂತಹ ಒಂದು ಆಕ್ಸಿಜನ್ ಏನಿದೆಯಲ್ಲ ಅದು ಚೆನ್ನಾಗೇ ಸಪ್ಲೈ ಆಗುತ್ತೆ. ಸೊ ಇದರಿಂದ ಕೂಡ ಅವರಲ್ಲಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಏನಾಗುತ್ತೆ ಅದು ಇಂಪ್ರೂವ್ ಆಗುತ್ತೆ ಸ್ಟಡೀಸಲ್ಲಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾನು ಏನು ಯೋಗಾಭ್ಯಾಸ ನಾನು ಹೇಳ್ಕೊಡ್ತೀನಲ್ಲ, ಈ ಒಂದು ಸೀಕ್ವೆನ್ಸಲ್ಲೇ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ಗೆ ನಾನು ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ಹೇಳ್ತೀನಿ, ಸೊ ದ್ಯಾಟ್ ನಿಮ್ಮ ಮಕ್ಕಳಿಗೆ ಒಂದು ಮೆಮೊರಿ ಪವರ್ ಏನು ಕಡಿಮೆ ಇರುತ್ತಲ್ಲ ಕೆಲವು ಮಕ್ಕಳಲ್ಲಿ, ಅದು ಕೂಡ ಏನಾಗುತ್ತೆ ಸಾಲ್ವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ನಾವು ಯೋಗಾಭ್ಯಾಸದಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಸೂರ್ಯ ನಮಸ್ಕಾರದಿಂದ ಸ್ಟಾರ್ಟ್ ಮಾಡೋಣ. ನಾನಿವಾಗ 2 ರೌಂಡ್ ಸೂರ್ಯ ನಮಸ್ಕಾರ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ನಾವು ಮ್ಯಾಟ್ ತುದಿಗೆ ಈ ಒಂದು ಪೊಸಿಷನಲ್ಲಿ ಬರ್ತೀವಿ ಮೊದಲನೇದಾಗಿ. ಸೊ ಮೊದಲನೆಯ ಪೋಸ್ ಬಂದುಬಿಟ್ಟು ಅದು ನಮಸ್ಕಾರಾಸನ. ಇನ್ಹೇಲ್ ಎಕ್ಸೇಲ್, ನಮಸ್ಕಾರಾಸನ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ, ಭೂಧರಾಸನ, ಸಾಷ್ಟಾಂಗ, ಭುಜಂಗ, ಭೂಧರಾಸನ, ಏಕಪಾದ, ಹಸ್ತಪಾದ, ಊರ್ಧ್ವಾಸನ, ನಮಸ್ಕಾರಾಸನ, ಸಮಸ್ಥಿತಿ. ಈ ಒಂದು ಸೂರ್ಯ ನಮಸ್ಕಾರದ ಡೀಟೇಲ್ ವಿಡಿಯೋ ಏನಿದೆಲ್ಲ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಹಾಕಿರ್ತೀನಿ. ನೀವು ಆ ಡೀಟೇಲ್ ವಿಡಿಯೋ ನೋಡಿಬಿಟ್ಟು ನೀವು ಕಂಪ್ಲೀಟಾಗಿ ಡೀಟೇಲಾಗಿ ನೀವು ಅದನ್ನು ಕಲಿಬೋದು. ಸೊ ಈಗ ಸೆಕೆಂಡ್ ರೌಂಡ್ ಮಾಡೋಣ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಇದು ಓವರ್ ಆಲ್ ವರ್ಕೌಟ್ ಅಂತ ಹೇಳ್ಬೋದು. ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದ, ಏಕಪಾದ, ಭೂಧರ, ಸಾಷ್ಟಾಂಗ, ಭುಜಂಗ, ಭೂಧರ, ಏಕಪಾದ, ಹಸ್ತಪಾದ, ಊರ್ಧ್ವಾಸನ, ನಮಸ್ಕಾರಾಸನ, ಸಮಸ್ಥಿತಿ. ಸೊ ಇವತ್ತು ನಾನು 2 ರೌಂಡ್ ಸೂರ್ಯ ನಮಸ್ಕಾರ ನಿಮಗೆ ತೋರಿಸಿದೆ. ನೀವು ಮನೇಲಿ ಇದನ್ನು 5 ಟೈಮ್ಸ್ 6 ಟೈಮ್ಸ್ ಇದನ್ನು ನೀವು ರಿಪೀಟ್ ಮಾಡಿ. ನಿಮಗೆ ಇದು ಒಂಥರ ಒಳ್ಳೆ ವಾರ್ಮಪ್ ಥರ ಆಗುತ್ತೆ, ಒಳ್ಳೆಯ ಒಂದು ಸೂಕ್ಷ್ಮ ವ್ಯಾಯಾಮ ಅಂತ ಕರಿತೀವಿ. ಸೊ ಮೈನ್ಯೂಟ್ ಎಕ್ಸಸೈಸ್. ಸೊ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಓವರ್ ಆಲ್ ನಿಮ್ಮ ಬಾಡಿ ವರ್ಕೌಟ್ ಆಗುತ್ತೆ. ಸೊ ನೀವು ಮೊದಲಿಗೆ ಸೂರ್ಯ ನಮಸ್ಕಾರದಿಂದ ಸ್ಟಾರ್ಟ್ ಮಾಡಿ. ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದರ ಹೆಸರು ವೃಕ್ಷಾಸನ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಹೇಗೆ ಮಾಡೋದು ಅಂತ ಅಂದರೆ, ಮೊದಲಿಗೆ ನಾವು ಈ ರೀತಿ ತಾಡಾಸನ ಪೊಸಿಷನಲ್ಲಿ ಇರ್ತೀವಿ. ನಂತರ ನಾವೇನು ಮಾಡ್ತೀವಿ, ಈಗ ನಾನು ರೈಟ್ ಲೆಗ್ ಏನಿದೆಯಲ್ಲ ಈ ರೀತಿ ಪೆಲ್ವಿಕ್ ರೀಜನಲ್ಲಿ ಈ ರೀತಿ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ಹೇಲ್ ಮಾಡಿ ನಾವು 2 ಕೈಗಳನ್ನು ಈ ರೀತಿ ಜೋಡಿಸ್ಬೇಕಾಗುತ್ತೆ ಮತ್ತು ಒಂದು ಕಡೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ವೃಕ್ಷಾಸನ ಅಂತ ಹೇಳಿ ಕರೀತಾರೆ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಒಂದು ಪೊಸಿಷನಲ್ಲಿ ಒಂದು ಆಬ್ಜೆಕ್ಟ್ ಕಡೆ ನೋಡಿ ಕಾನ್ಸಂಟ್ರೇಟ್ ಮಾಡಿ.
ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಹೋಲ್ಡ್ 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಬನ್ನಿ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದ್ರ ಹೆಸರು ತಾಡಾಸನ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಈ ರೀತಿ ನಾವು ಬ್ಯಾಕ್ ಸ್ಟ್ರೈಟ್ ಇರಲಿ, ಶೋಲ್ಡರ್ಸ್ ಸ್ಟ್ರೈಟ್. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡ್ತೀವಿ. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಈ ರೀತಿ ಕೈಗಳನ್ನು ಲಿಫ್ಟ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಪಾದಗಳು ಏನಿದೆಯಲ್ಲ, ಸೊ ನಮ್ಮ ಪಾದದ ಬೆರಳುಗಳನ್ನು ನಾವು ಈ ರೀತಿ ಲಿಫ್ಟ್ ಮಾಡ್ತೀವಿ. ಓಕೆ, ಈ ರೀತಿ ಲಿಫ್ಟ್ ಮಾಡಿಬಿಟ್ಟು ಒಂದು ಆಬ್ಜೆಕ್ಟ್ ಕಡೆಗೆ ನೋಡ್ತಾ ಇರಿ. ಫೋಕಸ್ ಮಾಡಿ. ಹೋಲ್ಡ್ 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಇದು ಕೂಡ ಆಸನ ಏನಾಗುತ್ತೆ, ಒಂದು ಕಾನ್ಸಂಟ್ರೇಷನ್ ಕೆಪಾಸಿಟಿ ಏನಿದೆಯಲ್ಲ ಮಕ್ಕಳಲ್ಲಿ ಇಂಪ್ರೂವ್ ಮಾಡುತ್ತೆ. ಬನ್ನಿ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದ್ರ ಹೆಸರು ಪದ್ಮಾಸನ ಅಂತ ಹೇಳ್ಬಿಟ್ಟು. ಅದನ್ನ ಹೇಗೆ ಮಾಡಬೇಕಂದ್ರೆ, ಮೊದಲಿಗೆ ನಾವು ಈ ರೀತಿ ದಂಡಾಸನ ಪೊಸಿಷನ್, ಸೊ ಇದಕ್ಕೆ ದಂಡಾಸನ ಅಂತ ಕರೀತಾರೆ. ಸೊ ಈ ಒಂದು ಪೊಸಿಷನ್ಗೆ ಬಂದ ನಂತರ ನಾವು 1 by 1 ಲೆಗ್, ಸೊ ನಮ್ಮ ಕಾಲುಗಳನ್ನು ಈ ರೀತಿ ನಾವು ಒಂದೊಂದಾಗಿ ಅಪೋಸಿಟ್ ಲೆಗ್ ಮೇಲೆ ಪ್ಲೇಸ್ ಮಾಡಬೇಕಾಗುತ್ತೆ. ಈಗ ನಾನು ರೈಟ್ ಲೆಗ್ನ ನನ್ನ ಲೆಫ್ಟ್ ಥೈಸ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ನನ್ನ ಲೆಫ್ಟ್ ಕಾಲನ್ನು ಏನು ಮಾಡ್ತೀನಿ, ಈ ರೀತಿ ರೈಟ್ ಥೈಸ್ ಮೇಲೆ ಸೊ ಈ ರೀತಿ ಪ್ಲೇಸ್ ಮಾಡ್ತೀನಿ. ಇದಕ್ಕೆ ಪದ್ಮಾಸನ, ಲೋಟಸ್ ಪೋಸ್ ಅಂತ ಹೇಳಿ ಕರೀತಾರೆ. ಇದು ಕೂಡ ತುಂಬ ಒಳ್ಳೆಯದಾದಂತಹ ಒಂದು ಆಸನ. ಸೊ ಈ ಒಂದು ಪೊಸಿಷನಲ್ಲಿ ನಾವು ಡೀಪ್ ಬ್ರೀತಿಂಗ್ ಮಾಡಬೇಕಾಗುತ್ತೆ. ಡೀಪ್ ಬ್ರೀತಿಂಗ್ ಅಂದರೆ ನಾವು ಉಸಿರನ್ನ ಒಳಗೆ ತೊಗೊಳ್ತೀವಲ್ಲ, ಸೊ ಅದು ಅವಾಗ ಏನಾಗುತ್ತೆ, ನಮ್ಮ ಹೊಟ್ಟೆ ತನಕ ತೊಗೋಬೇಕು ನಾವು ನಮ್ಮ ಉಸಿರನ್ನ. ಅಂದರೆ ನಮ್ಮ ಹೊಟ್ಟೆ ಉಬ್ಬಬೇಕು ಉಸಿರು ತೊಗೊಂಡಾಗ, ಮತ್ತು ಉಸಿರು ಬಿಟ್ಟಾಗ ಎಕ್ಸೇಲ್ ಮಾಡಿದಾಗ ಏನಾಗಬೇಕು, ನಮ್ಮ ಹೊಟ್ಟೆ ಒಳಗೆ ಹೋಗಬೇಕು. ಆ ರೀತಿ ನಾವು ಡೀಪ್ ಬ್ರೀತಿಂಗ್ ಮಾಡಬೇಕು. ಸೊ ಡೀಪ್ ಬ್ರೀತಿಂಗಿಂದ ಏನಾಗುತ್ತೆ, ಸ್ಟ್ರೆಸ್ ಏನಿದೆ ಅಲ್ಲ ಅದು ಕಡಿಮೆ ಆಗುತ್ತೆ. ಸೊ ಬನ್ನಿ ನಾವೀಗ ಡೀಪ್ ಬ್ರೀತಿಂಗ್ ಸ್ಟಾರ್ಟ್ ಮಾಡೋಣ. 3 ರೌಂಡ್ಸ್. ಸೊ ಈ ರೀತಿ ಜ್ಞಾನ ಮುದ್ರಾ, ಬ್ಯಾಕ್ ಸ್ಟ್ರೈಟ್ ಇರಲಿ, ಕಣ್ಗಳನ್ನು ಮುಚ್ಚಿ ರಿಲ್ಯಾಕ್ಸ್. ಸ್ಲೋ ಆಗಿ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಈಗ ಪದ್ಮಾಸನದಿಂದ ಹೊರಗೆ ಬರೋಣ. ಓಕೆ, ಬನ್ನಿ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದರ ಹೆಸರು ಪಶ್ಚಿಮೋತ್ತಾನಾಸನ ಅಂತ ಹೇಳಿಬಿಟ್ಟು. ಅದನ್ನ ಹೇಗೆ ಮಾಡೋದು ಅಂತಂದರೆ, ಮೊದಲಿಗೆ ನಾವು ಈ ಒಂದು ದಂಡಾಸನ ಪೊಸಿಷನಲ್ಲಿ ಬರ್ತೀವಿ. ಸೊ ಈ ರೀತಿ ದಂಡಾಸನ ಪೊಸಿಷನ್ನಿಗೆ ಬಂದ ನಂತರ ಏನು ಮಾಡ್ತೀವಿ, ನಾವು ಉಸಿರು ತಗೋತಾ ಎರಡು ಕೈಗಳನ್ನು ಮೇಲೆ ಲಿಫ್ಟ್ ಮಾಡ್ತೀವಿ. ನಂತರ ಉಸಿರು ಬಿಡ್ತಾ ಏನು ಮಾಡ್ತೀವಿ, ನಾವು ಈ ರೀತಿ ನಮ್ಮ ಮಂಡಿಗಳಿಗೆ ನಮ್ಮ ಹಣೆನ ಈ ರೀತಿ ಟಚ್ ಮಾಡ್ತೀವಿ. ಈ ಒಂದು ಪೊಸಿಷನ್ಗೆ ಪಶ್ಚಿಮೋತ್ತಾಸನ ಅಂತ ಕರೀತಾರೆ. ಸೊ ಈ ರೀತಿ ಮಾಡಲಿಕ್ಕೆ ಕಷ್ಟ ಆಯಿತು ಅಂದರೆ ಸ್ವಲ್ಪ ನೀವು ನಿಮ್ಮ ಮಂಡಿಗಳನ್ನು ಈ ರೀತಿ ಸ್ವಲ್ಪ ಈ ರೀತಿ ಲಿಫ್ಟ್ ಮಾಡಿ, ನಂತರ ಈ ರೀತಿ ನಿಮ್ಮ ಹಣೆನ ಟಚ್ ಮಾಡಿ, ಬಟ್ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. 1 2 3 4 5. ಇನ್ಹೇಲ್ ಮಾಡಿ, ಎಕ್ಸೇಲ್, ರಿಲ್ಯಾಕ್ಸ್. ಬನ್ನಿ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದ್ರ ಹೆಸರು ಸರ್ವಾಂಗಾಸನ ಅಂತ ಹೇಳ್ಬಿಟ್ಟು. ಸೊ ಈ ಆಸನ ಹೇಗೆ ಮಾಡೋದು ಅಂದರೆ, ಮೊದಲಿಗೆ ನಾವು ಈ ರೀತಿ ನಮ್ಮ ಬೆನ್ನ ಮೇಲೆ ಈ ರೀತಿ ಮಲ್ಕೋಬೇಕಾಗುತ್ತೆ. ಸೊ ಈ ಒಂದು ಸುಪೈನ್ ಪೊಸಿಷನಲ್ಲಿ ಈ ರೀತಿ ಮಲ್ಕೊಂಡ ನಂತರ ನಾವು ಎರಡು ಕಾಲುಗಳನ್ನು ಲಿಫ್ಟ್ ಮಾಡ್ತೀವಿ. ಉಸಿರು ತಗೊಳ್ಳೋಕ್ಕೆ ಮೊದಲು, ನಂತರ ಎರಡು ಕಾಲುಗಳನ್ನು ಲಿಫ್ಟ್ ಮಾಡಿ ಈ ರೀತಿ ನಮ್ಮ ಕೈಗಳ ಸಪೋರ್ಟಿಂದ ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. 1 2 3 4 5. ರಿಲ್ಯಾಕ್ಸ್. ಸೊ ಈ ಒಂದು ಪೊಸಿಷನಲ್ಲೇ ನಾವು ಹಾಲಾಸನ ಅಂತೇಳಿ ಮಾಡೋದು. ಸೊ ಈ ರೀತಿ
ಸೊ ಈ ಒಂದು ಪೊಸಿಷನ್ಗೆ ಹಾಲಾಸನ ಅಂತ ಹೇಳಿ ಕರೀತಾರೆ. ಹೋಲ್ಡ್ ಮಾಡಿ ಒಂದು ಪೊಸಿಷನ್ ಅಲ್ಲಿ 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಸ್ಟಾರ್ಟಿಂಗಿಗೆ ಇದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾರಿಗೆ ಒಂದು ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತಲ್ಲ ಅವರು ಇದನ್ನು ಮಾಡ್ಬೋದು. ಸ್ಪೆಷಲಿ ಮಕ್ಕಳಿಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ, ಅವರು ಡೆಫಿನೆಟಾಗಿ ಈ ಆಸನಗಳನ್ನು ಟ್ರೈ ಮಾಡಿ. ಬನ್ನಿ ಈಗ ನೆಕ್ಸ್ಟ್ ಆಸನ ಮಾಡೋಣ. ಸೊ ಅದರ ಹೆಸರು ಮತ್ಸ್ಯಾಸನ ಅಂತ ಹೇಳ್ಬಿಟ್ಟು ಫಿಶ್ ಪೋಸ್. ಅದನ್ನ ಹೇಗೆ ಮಾಡೋದು ಅಂತ ಅಂದರೆ ನಾವು ಏನು ಮಾಡ್ತೀವಿ, ನಮ್ಮ ತಲೆನ ಈ ರೀತಿ ನಮ್ಮ ಕೈಯ ಸಪೋರ್ಟಿಂದ ಈ ರೀತಿ ಲಿಫ್ಟ್ ಮಾಡ್ತೀವಿ. ನಂತರ ಈ ಒಂದು ಪೊಸಿಷನ್ಗೆ ನಾವು ಮತ್ಸ್ಯಾಸನ ಅಂತ ಕರಿತೀವಿ. ಫಿಶ್ ಪೋಸ್ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಾನೆಲ್ಲ ಆಸನಗಳನ್ನು ಏನು ಹೇಳ್ತಿದ್ದೀನಲ್ಲ ಅದು ನಮ್ಮ ಮೆದುಳಿಗೆ ಏನಾಗುತ್ತೆ, ಒಂದು ಆಕ್ಸಿಜನ್ ಜಾಸ್ತಿ ಆಗೋ ಹಾಗೆ, ಸರ್ಕ್ಯುಲೇಷನ್ ಜಾಸ್ತಿ ಆಗೋ ಹಾಗೆ ಮಾಡ್ತಕ್ಕಂಥ ಆಸನಗಳನ್ನು ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದರ ಹೆಸರು ಸೇತುಬಂಧಾಸನ ಅಂತೇಳಿ. ಇದಕ್ಕೆ ಬ್ರಿಡ್ಜ್ ಪೋಸ್ ಅಂತ ಹೇಳಿ ಕರೀತಾರೆ. ಇದನ್ನು ಮಾಡೋದು ಹೇಗೆ ಅಂದರೆ ನಾವು ಈ ರೀತಿ ನಮ್ಮ ಕಾಲುಗಳನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ನಂತರ ನಮ್ಮ ಕೈಯ ಡಿಸ್ಟೆನ್ಸ್ ಅಷ್ಟು ಈ ರೀತಿ ಈ ಒಂದು ಡಿಸ್ಟೆನ್ಸಲ್ಲಿ ತೊಗೊಂಡ್ಬಿಟ್ಟು ನಾವು ಈ ರೀತಿ ಇನ್ಹೇಲ್ ಮಾಡಿ ಫಸ್ಟು, ಎಕ್ಸೇಲ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡೋದು. ಇದಕ್ಕೆ ಬ್ರಿಡ್ಜ್ ಪೋಸ್ ಅಂತೇಳಿ ಕರೀತಾರೆ. ಸೊ ಇದನ್ನು ಈ ಒಂದು ವೇರಿಯೇಷನಲ್ಲಿ ಮಾಡ್ಬೋದು. ಅಥವಾ ಇನ್ನೊಂದು ವೇರಿಯೇಷನ್ ಏನಂದರೆ ಈ ರೀತಿ ನಮ್ಮ ಕೈ ಏನಿದೆ, ನಮ್ಮ ಕೈಗಳನ್ನು ನಮ್ಮ ಆ್ಯಂಕಲ್, ನಮ್ಮ ಕಾಲಿನ ಆ್ಯಂಕಲ್ ಏನಿದೆಯಲ್ಲ, ಸೊ ಈ ರೀತಿ ಹೋಲ್ಡ್ ಮಾಡಿ ನಂತರ ಇನ್ಹೇಲ್ ಮಾಡಿ ಲಿಫ್ಟ್ ಮಾಡಿಬಿಟ್ಟು ಈ ಒಂದು ಪೊಸಿಷನಲ್ಲಿ ನೀವು 5 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕಾಗುತ್ತೆ. ಇದಕ್ಕೆ ಸೇತುಬಂಧಾಸನ. ಇದು ಇನ್ನೊಂದು ವೇರಿಯೇಷನ್. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಓಕೆ, 1 2 3 4 5. ಮತ್ತು ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಇದು ಕೂಡ ತುಂಬ ಒಳ್ಳೆಯ ಆಸನ. ಇದು ಕೂಡ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಏನು ಸ್ಟ್ರೇನ್ ಆಗುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದರ ಹೆಸರು ನಮನ ಪ್ರಣಾಮಾಸನ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಮೊದಲಿಗೆ ನಾವು ನಮ್ಮ ಮಂಡಿ ಮೇಲೆ ಈ ರೀತಿ ನಿಂತ್ಕೋಬೇಕಾಗುತ್ತೆ. ನಂತರ ನಾವೇನು ಮಾಡ್ತೀವಿ, ಈ ರೀತಿ ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಎಷ್ಟಿದೆಯಲ್ಲ ಅಷ್ಟು ನಮ್ಮ ಕಾಲುಗಳು ಅಗಲ ಇದ್ದರೆ ಸಾಕು. ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ, ಈ ರೀತಿ ಟೇಬಲ್ ಟಾಪ್ ಪೊಸಿಷನ್ಗೆ ಬರೋಣ. ಟೇಬಲ್ ಟಾಪ್ ಪೊಸಿಷನ್ಗೆ ಬಂದ ನಂತರ ನಮ್ಮ ತಲೆನ ನಾವೇನು ಮಾಡಬೇಕಾಗುತ್ತೆ, ಈ ರೀತಿ ಪ್ಲೇಸ್ ಮಾಡಿ. ಓಕೆ, ನಮ್ಮ ಕಾಲುಗಳು ಮ್ಯಾಟ್ ಮೇಲೆ ಈ ರೀತಿ ಕೂಡಲಿ. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಏನು ಮಾಡ್ತೀವಿ, ನಮ್ಮ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡಿ ಈ ರೀತಿ ಲಿಫ್ಟ್ ಮಾಡ್ತೀವಿ. ಓಕೆ, ಇದಕ್ಕೆ ನಮನ ಪ್ರಣಾಮಾಸನ ಅಂತ ಕರೀತಾರೆ. ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಸ್ಲೋ ಆಗಿ ಈ ರೀತಿ ವಾಪಸ್ ಬನ್ನಿ. ಶಶಾಂಕಾಸನ. ಈ ರೀತಿ ಇದರ ಕೌಂಟರ್ ಪೋಸ್. ಸೊ ಈ ಆಸನ ಕೂಡ ತುಂಬ ಒಳ್ಳೆಯ ಆಸನ. ನಮ್ಮ ಮೆದುಳಿಗೆ, ನಮ್ಮ ತಲೆಗೆ ಏನಾಗುತ್ತೆ, ಒಳ್ಳೆಯ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸಪ್ಲೈ ಆಗೋ ಹಾಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಆಸನ ಬಂದುಬಿಟ್ಟು ಅದು ಶೀರ್ಷಾಸನ ಅಂತ ಹೇಳ್ಬಿಟ್ಟು, ಇಲ್ಲಿ ನಾವು ಟವಲ್ನ ಸಪೋರ್ಟ್ ತೊಗೊತೀವಿ. ಟವಲ್ನ ಸಪೋರ್ಟಿಂದ ನಾವು ಏನು ಮಾಡ್ತೀವಿ, ಈ ಆಸನದ ಅಭ್ಯಾಸ ಮಾಡ್ತೀವಿ. ಏಕೆಂದರೆ ನಾವು ಇಲ್ಲಿ ತಲೆಗೆ ಇಲ್ಲಿ ಪ್ರೆಷರ್ ಬೀಳೋದ್ರಿಂದ ಏನಾಗುತ್ತೆ, ಇದನ್ನು ಸೇಫಾಗಿ ಮಾಡಬೇಕಾಗುತ್ತೆ. ಮಕ್ಕಳು ಇದನ್ನು ವಾಲ್ ಸಪೋರ್ಟ್ ತೊಗೊಂಡ್ಬಿಟ್ಟು ಕೂಡ ಇದನ್ನು ಮಾಡ್ಬೋದು. ಸೊ ಬನ್ನಿ ಇವಾಗ ನಾನು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಟವಲ್ನ ಈ ರೀತಿ ಫೋಲ್ಡ್ ಮಾಡಿ, ಮೊದಲು ಈ ರೀತಿ ಫೋಲ್ಡ್ ಆಗಿರ್ತಕ್ಕಂತಹ ಟವಲ್ನ ಈ ರೀತಿ ಪ್ಲೇಸ್ ಮಾಡಿ, ನಂತರ ಮಂಡಿ ಮೇಲೆ ಈ ರೀತಿ ಬನ್ನಿ. ನೆಕ್ಸ್ಟ್ ಇಂಟರ್ಲಾಕ್ ಮಾಡಿ, ಕೈಗಳನ್ನು ಎರಡು ಇಂಟರ್ಲಾಕ್ ಮಾಡಿ ನಿಮ್ಮ ತಲೆನ ಈ ರೀತಿ ಟವಲ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ಉಸಿರು ತಗೊಳ್ಳಿ. ನೆಕ್ಸ್ಟ್ ನಿಮ್ಮ ಕಂಪ್ಲೀಟ್ ಬ್ಯಾಲೆನ್ಸ್ ಏನಾಗುತ್ತೆ, ನಿಮ್ಮ ಕೈಗಳ ಮೇಲೆ ಬರಬೇಕಾಗುತ್ತೆ. ನೆಕ್ಸ್ಟ್ ಸ್ಲೋ ಆಗಿ ನಿಮ್ಮ ಕಾಲುಗಳನ್ನು ಒಂದೊಂದಾಗಿ ಲಿಫ್ಟ್ ಮಾಡಿ.
ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಇದಕ್ಕೆ ಶೀರ್ಷಾಸನ ಅಂತೇಳಿ ಕರೀತಾರೆ. ಸೊ ಇದರಲ್ಲಿ ಅಡ್ವಾನ್ಸ್ಡ್ ಅಂದರೆ ಶೀರ್ಷಾಸನದಲ್ಲಿ ಪದ್ಮಾಸನ ಹಾಕೋದು ಈ ರೀತಿ. ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗುತ್ತೆ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. 1 2 3 4 5. ಸ್ಲೋ ಆಗಿ ಇನ್ಹೇಲ್ ಎಕ್ಸೇಲ್, ರಿಲ್ಯಾಕ್ಸ್. ಸೊ ಸಡನ್ನಾಗಿ ನಾವು ಎದ್ದೇಳಬಾರ್ದು. ಈ ರೀತಿ ಶಶಾಂಕಾಸನ ಈ ರೀತಿ ಪೊಸಿಷನಲ್ಲಿ ಬಂದು ನಂತರ ನಾವು ಮಿನಿಮಮ್ ಒಂದು 2 ಮಿನಿಟ್ಸ್ ಆದರೂ ಅಥವಾ 5 ಮಿನಿಟ್ಸ್ ಆದರೂ ನಾವು ಶವಾಸನ ಮಾಡಬೇಕಾಗುತ್ತೆ. ಶೀರ್ಷಾಸನ ಮಾಡಿದ ನಂತರ 5 ಮಿನಿಟ್ಸ್ ಆದರೂ ನೀವು ಶವಾಸನ ಮಾಡಬೇಕಾಗುತ್ತೆ. ಸೊ ಈ ರೀತಿ ಶವಾಸನ. ಸೊ ಇದಕ್ಕೆ ಶವಾಸನ ಅಂತೇಳಿ ಕರೀತಾರೆ. ಕಂಪ್ಲೀಟಾಗಿ ನಿಮ್ಮ ಬಾಡಿನ ನೀವು ಲೂಸ್ ಬಿಡಿ, ರಿಲ್ಯಾಕ್ಸ್ ಮಾಡಿ. ಟೂ ಮಿನಿಟ್ಸ್ ತನಕ ಮಿನಿಮಮ್ ಟ್ರೈ ಮಾಡಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ರಿಲ್ಯಾಕ್ಸ್. ಸ್ಟೂಡೆಂಟ್ಸ್ಗಳು ಕೆಲವು ಪ್ರಾಣಾಯಾಮ ಮಾಡೋದು ಅವರ ಒಂದು ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಕೆಪಬಿಲಿಟಿ ಏನಿದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡುತ್ತೆ. ಅದು ಯಾವ ಪ್ರಾಣಾಯಾಮಗಳು ಅಂದರೆ ಕಪಾಲಭಾತಿ ಆಗಿರ್ಬೋದು, ಭ್ರಾಮರಿ ಪ್ರಾಣಾಯಾಮ ಆಗಿರ್ಬೋದು, ಈವನ್ ಅನುಲೋಮ ವಿಲೋಮ. ಸೊ ಈ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ಅವರಿಗೆ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಸೊ ಬನ್ನಿ ಈಗ ನಾವು ಕಪಾಲಭಾತಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಕಪಾಲಭಾತಿ ಹೇಗೆ ಮಾಡೋದು ಅಂತ ಅಂದರೆ ಮೊದಲಿಗೆ ನಾವು ಇವಾಗ ನಾನು ಸುಖಾಸನ ಪೊಸಿಷನಲ್ಲಿ ಇದ್ದೀನಿ. ಸೊ ಇದಕ್ಕೆ ಸುಖಾಸನ ಅಂತ ಹೇಳಿ ಕರೀತಾರೆ. ಈ ಒಂದು ಪೊಸಿಷನ್ಗೆ ಬಂದ ನಂತರ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ಈಗ ಜ್ಞಾನ ಮುದ್ರಾ ಹಾಕ್ತಾ ಇದ್ದೀನಿ. ಸೊ ಜ್ಞಾನ ಮುದ್ರಾ ಹಾಕ್ಬಿಟ್ಟು ಇಲ್ಲಿ ನಾವೇನು ಮಾಡ್ತೀವಿ, ಆ್ಯಕ್ಟಿವ್ ಆಗಿ ನಾವು ಉಸಿರನ್ನ ಹೊರ ಹಾಕ್ತೀವಿ ಮತ್ತು ಪಾಸಿವ್ ಆಗಿ ನಾವು ಉಸಿರನ್ನ ಒಳಗೆ ತೊಗೊತೀವಿ. ಇದಕ್ಕೆ ಕಪಾಲಭಾತಿ ಅಂತ ಹೇಳಿ ಕರೀತಾರೆ. ಸೊ ಇದರ ಡೀಟೇಲ್ಡ್ ವೀಡಿಯೋನ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ನಾವು ಕಪಾಲಭಾತಿ ಸ್ಟಾರ್ಟ್ ಮಾಡೋಣ. ಇನಿಷಿಯಲ್ ಆಗಿ ಈ ಒಂದು ಕಪಾಲಭಾತಿನ ನಾನು 20 ರೌಂಡ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಇದನ್ನ ಹೇಗೆ ಮಾಡೋದು ಅಂದರೆ ಕಣ್ಣುಗಳನ್ನು ಕ್ಲೋಸ್ ಮಾಡಿ ಮೊದಲಿಗೆ ಬ್ಯಾಕ್ ಸ್ಟ್ರೈಟ್ ಇರಲಿ, ಉಸಿರು ತಗೊಳ್ಳಿ. ರಿಲ್ಯಾಕ್ಸ್. ಮತ್ತು ಈ ಒಂದು ಕಪಾಲಭಾತಿನ ಇದನ್ನು ಸ್ಟಾರ್ಟಿಂಗಲ್ಲಿ ನೀವು 20 ಟೈಮ್ಸ್ ಇದನ್ನು ಮಾಡಿ 1 ಮಿನಿಟಲ್ಲಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಏನು ಮಾಡ್ಬೋದು, ನೀವು ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಈ ಒಂದು ನಂಬರ್ನ 20ಇಂದ 30, 40. ಸೊ ಈ ರೀತಿ ನೀವು ರೌಂಡ್ಸ್ನ ಇನ್ಕ್ರೀಸ್ ಮಾಡ್ಕೊತ ಬರ್ಬೋದು. ನೆಕ್ಸ್ಟ್ ಪ್ರಾಣಾಯಾಮ ಬಂದುಬಿಟ್ಟು ಅದು ಭ್ರಾಮರಿ ಪ್ರಾಣಾಯಾಮ ಅಂಥೇಳಿ. ಸೊ ಇದು ಭ್ರಾಮರಿ ಹೇಗೆ ಮಾಡೋದು ಅಂತ ಅಂದರೆ ಇದಕ್ಕೆ ನಾವು ಷಣ್ಮುಖ ಮುದ್ರಾ ಅಂತ ಹೇಳಿ ಹಾಕ್ತೀವಿ. ಸೊ ಈ ರೀತಿ ನಮ್ಮ 2 ಕಣ್ಣುಗಳನ್ನು ನಾವು ಈ ರೀತಿ ಕ್ಲೋಸ್ ಮಾಡ್ತೀವಿ ಮತ್ತು ನಮ್ಮ ಕಿವಿಗಳನ್ನು ಈ ರೀತಿ ನಮ್ಮ ಹೆಬ್ಬೆಟ್ಟೆ ಏನಿದೆಯಲ್ಲ ಈ ರೀತಿ ನಮ್ಮ ಕಿವಿಗಳನ್ನು ಕ್ಲೋಸ್ ಮಾಡ್ತೀವಿ, ನಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡ್ತೀವಿ. ನಂತರ ಈ ರೀತಿ ನಮ್ಮ ಚಿನ್ ಮೇಲೆ ನಮ್ಮ ಲಿಟಲ್ ಫಿಂಗರ್ ಈ ರೀತಿ ಇರುತ್ತೆ. ಓಕೆ. ಸೊ ಈ ಒಂದು ಪೊಸಿಷನ್ಗೆ ಷಣ್ಮುಖ ಮುದ್ರಾ ಅಂತ ಹೇಳಿ ಕರೀತಾರೆ. ಈ ಷಣ್ಮುಖ ಮುದ್ರದಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಕಿವಿ ಕ್ಲೋಸ್ ಇರಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ನಮ್ಮ ಮೂಗಿನ ಮುಖಾಂತರ ನಾವು ಉಸಿರನ್ನ ತೊಗೊತೀವಿ. ನಂತರ ದುಂಬಿ ಹೇಗೆ ಸೌಂಡ್ ಮಾಡುತ್ತಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ನಾವು ಉಸಿರನ್ನ ಹೊರ ಹಾಕ್ತಾ ದುಂಬಿ ಹೇಗೆ ಸೌಂಡ್ ಮಾಡುತ್ತಲ್ಲ ಆ ರೀತಿ ನಾವು ಉಸಿರನ್ನ ಹೊರ ಹಾಕ್ತೀವಿ. ಸೊ ನಾನು ಇದನ್ನು 3 ರೌಂಡ್ಸ್ ನಿಮಗೆ ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ. ಇವಾಗ ಇನ್ಹೇಲ್ ಮಾಡಿ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಸೆಕೆಂಡ್ ರೌಂಡ್ ಇನ್ಹೇಲ್ ಮಾಡಿ,
Normal breathing. Third round. Normal breathing. ಸ್ಲೋ ಆಗಿ ರಿಲ್ಯಾಕ್ಸ್ ಮಾಡಿ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಸೊ ಇದಕ್ಕೆ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಪ್ರಾಣಾಯಾಮ ಮಾಡೋಣ. ಅದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ. ಅನುಲೋಮ ವಿಲೋಮ, ಸೊ ಆಲ್ಟರ್ನೇಟ್ ನ್ಯಾಸಲ್ ಬ್ರೀತಿಂಗ್. ಸೊ ಇದನ್ನು ಹೇಗೆ ಮಾಡೋದು ಅಂತಂದರೆ, ನಾವು ಲೆಫ್ಟಿಂದ ಏನು ಮಾಡ್ತೀವಿ, ನಮ್ಮ ಮೂಗಿನ ನಾಸ್ಟ್ರಿಲ್ ಏನಿದೆಯಲ್ಲ, ಲೆಫ್ಟಿಂದ ನಾವು ಉಸಿರನ್ನ ಒಳಗೆ ತೊಗೊತೀವಿ. ನಂತರ ರೈಟಿಂದ ಎಕ್ಸೇಲ್ ಮಾಡ್ತೀವಿ. ನಂತರ ರೈಟಿಂದ ಇನ್ಹೇಲ್ ಮಾಡ್ತೀವಿ, ಲೆಫ್ಟಿಂದ ಎಕ್ಸೇಲ್ ಮಾಡ್ತೀನಿ. ಸೊ ಇದು ಕೇಳಲಿಕ್ಕೆ ಇದು ಎಷ್ಟು ಕಾಂಪ್ಲಿಕೇಟೆಡ್ ಇದೆ, ಕಷ್ಟ ಏನೋ ಅಂತ ಅನಿಸುತ್ತೆ, ಬಟ್ ಇದು ಆ್ಯಕ್ಚುಲಿ ತುಂಬ ಈಸಿ ಮಾಡೋದು. ಸೊ ಇದು ಒನ್ ಆಫ್ ದಿ ಈಸಿಯೆಸ್ಟ್ ಆ್ಯಂಡ್ ಸೇಫೆಸ್ಟ್ ಪ್ರಾಣಾಯಾಮ ಅಂತ ಹೇಳ್ಬೋದು. ಸೊ ಇದನ್ನು ಬನ್ನಿ ನಾವು ಪ್ರಾಕ್ಟೀಸ್ ಮಾಡೋಣ. ಇದನ್ನು 3 ರೌಂಡ್ಸ್ ನಾನು ನಿಮಗೆ ಈಗ ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ. ಸೊ ಇದನ್ನ ಹೇಗೆ ಮಾಡೋದು ಅಂದರೆ, ಸೊ ಈ ರೀತಿ ಲೆಫ್ಟ್ ಸೈಡಿಗೆ ನಾನು ಚಿನ್ನ ಮುದ್ರ, ಜ್ಞಾನ ಮುದ್ರ ಈ ರೀತಿ ತೊಗೋತೀನಿ. ನೆಕ್ಸ್ಟ್ ನನ್ನ ರೈಟ್ ಹ್ಯಾಂಡಲ್ಲಿ ನಾನು ಈ ರೀತಿ ಪ್ರಣವ ಮುದ್ರ ಹಾಕ್ತೀನಿ. ಅವ್ರ ವಾಯು ಮುದ್ರ ಕೂಡ ಈ ರೀತಿ ವಾಯು ಮುದ್ರ ಕೂಡ ನೀವು ಹಾಕ್ಬೋದು. ನಾನೀಗ ಪ್ರಣವ ಮುದ್ರ ಹಾಕ್ತಾಯಿದ್ದೀನಿ ಈ ರೀತಿ. ಸೊ ಇದಕ್ಕೆ ಪ್ರಣವ ಮುದ್ರ ಅಂತ ಹೇಳಿ ಕರೀತಾರೆ. ಇದನ್ನು ನಾವೇನು ಮಾಡ್ತೀವಿ, ನಮ್ಮ ಮೂಗನ್ನು ನಾವು ಮುಚ್ಚಲಿಕ್ಕೆ ಮತ್ತು ಓಪನ್ ಮಾಡಲಿಕ್ಕೆ ಈ ರೀತಿ ಯೂಸ್ ಮಾಡ್ತೀವಿ. ಓಕೆ, ನಮ್ಮ ಬೆರಳುಗಳನ್ನು. ಈಗ ನೋಡಿ, ನಾನು ಲೆಫ್ಟಿಂದ ಏನು ಮಾಡ್ತೀನಿ, ಇನ್ಹೇಲ್ ಮಾಡ್ತೀನಿ. ಓಕೆ, ಕಣ್ಣುಗಳನ್ನು ಕ್ಲೋಸ್ ಮಾಡಿ, ಬ್ಯಾಕ್ ಆದಷ್ಟು ಸ್ಟ್ರೈಟ್ ಇರಲಿ. ಏಕೆಂದರೆ ನಮ್ಮ ಬ್ಯಾಕ್ ಸ್ಟ್ರೈಟ್ ಎಷ್ಟಿರುತ್ತಲ್ಲ ಅಷ್ಟು ನಮ್ಮ ನಾಡಿಗಳು ಆ್ಯಕ್ಟಿವೇಟ್ ಆಗುತ್ತೆ. ಏನು ಇಡ ಮತ್ತು ಪಿಂಗಲ ನಾಡಿಗಳು ಏನಿದೆ ಅಲ್ಲ, ಸೊ ಇದು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಇದು ಆ್ಯಕ್ಟಿವೇಟ್ ಆದಾಗ ನಮ್ಮ ಸುಷುಮ್ನ ನಾಡಿ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಮತ್ತು ನಮ್ಮ ಲಂಗ್ ಕೆಪಾಸಿಟಿ ಕೂಡ ಏನಾಗುತ್ತೆ, ಅದು ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ಬಹಳಷ್ಟು ಅಡ್ವಾಂಟೇಜ್ ಇದೆ. ಸೊ ನಮ್ಮ ಬ್ಯಾಕ್ ಆದಷ್ಟು ಸ್ಟ್ರೈಟ್ ಇರಲಿ. ಸೊ ಈ ರೀತಿ ಪೊಸಿಷನಲ್ಲಿ ಯಾವಾಗೂ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮ ಬ್ಯಾಕ್ ಏನಿದೆಯಲ್ಲ ಆದಷ್ಟು ಸ್ಟ್ರೈಟಾಗಿ ಇರಲಿ. ಸೊ ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಐಸ್ ಕ್ಲೋಸ್ಡ್, ಕಣ್ಗಳನ್ನು ಮುಚ್ಚಿ ಲೆಫ್ಟಿಂದ ಇನ್ಹೇಲ್ ಮಾಡಿ ಮೊದಲಿಗೆ. ನಂತರ ಲೆಫ್ಟನ್ನ ಕ್ಲೋಸ್ ಮಾಡಿ ರೈಟಿಂದ ಎಕ್ಸೇಲ್ ಮಾಡಿ. ಈಗ ರೈಟಿಂದ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ಈಗ ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಗೆ ಎಕ್ಸೇಲ್ ಮಾಡಿ. ಇಲ್ಲಿಗೆ 1 ರೌಂಡ್ ಕಂಪ್ಲೀಟ್ ಆಗುತ್ತೆ. ನಾವು ಲೆಫ್ಟಿಂದ ಇನ್ಹೇಲ್ ಮಾಡ್ತೀವಿ, ಲೆಫ್ಟಿಂದನೇ ನಾವು ಎಂಡ್ ಮಾಡ್ತೀವಿ. ಸೊ ಲೆಫ್ಟಿಂದನೇ ಸ್ಟಾರ್ಟ್ ಮಾಡ್ತೀವಿ, ಲೆಫ್ಟಿಂದನೇ ಎಂಡ್ ಮಾಡ್ತೀವಿ. ಸೊ ಇದಕ್ಕೆ 1 ರೌಂಡ್ ಆಫ್ ಅನುಲೋಮ ವಿಲೋಮ ಅಂತ ಆಗುತ್ತೆ. ಸೊ ಬನ್ನಿ ಇವಾಗ ನಾವು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಕಣ್ಣುಗಳನ್ನು ಕ್ಲೋಸ್ ಮಾಡಿ ಲೆಫ್ಟಿಂದ ಇನ್ಹೇಲ್, ರೈಟ್ ಎಕ್ಸೇಲ್, ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಬ್ರೇಕ್ ತಗೊಳ್ಳಿ, ನಾರ್ಮಲ್ ಬ್ರೀತ್ ಇನ್ ಮಾಡಿ. ಥರ್ಡ್ ರೌಂಡ್ ಸ್ಟಾರ್ಟ್ ಮಾಡಿ. ಲೆಫ್ಟಿಂದ ಇನ್ಹೇಲ್, ರೈಟ್ ಎಕ್ಸೇಲ್, ರೈಟಿಂದ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ರಿಲ್ಯಾಕ್ಸ್. ಸೊ ಈ ರೀತಿ ಅನುಲೋಮ ವಿಲೋಮ ನೀವು ಇನಿಷಿಯಲ್ ಆಗಿ ಇದನ್ನು 1 ಮಿನಿಟಲ್ಲಿ ಇದನ್ನು ಅಟ್ಲೀಸ್ಟ್ ಟ್ರೈ ಮಾಡಿ 6 ರೌಂಡ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಇದೇನಾಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದೇನಾಗುತ್ತೆ, ಈ ಒಂದು ರೌಂಡ್ಸ್ಗಳನ್ನು ನೀವು ಇನ್ಕ್ರೀಸ್ ಮಾಡ್ತಾ ಬನ್ನಿ. ಇದರಿಂದ ನೀವು ಮ್ಯಾಕ್ಸಿಮಮ್ ನೀವು ಬೆನಿಫಿಟ್ಸ್ ನೀವು ಪಡ್ಕೊತೀರ. ಎಷ್ಟು ನೀವು ಇದನ್ನು ಕಾನ್ಸಂಟ್ರೇಷನಲ್ಲಿ ಫೋಕಸಲ್ಲಿ ನೀವು ಮಾಡ್ತೀರಲ್ಲ ಅಷ್ಟು ನಿಮಗೆ ನಿಮ್ಮ ಹೆಲ್ತಿಗೆ, ನಿಮ್ಮ ಒಂದು ಓವರಾಲ್ ಕಂಪ್ಲೀಟ್ ಹೆಲ್ತಿಗೆ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನೀವು ಇದನ್ನು ಸೀರಿಯಸ್ ಆಗಿ ನೀವು ಏನಾಗುತ್ತೆ, ನೀವು ಇದನ್ನು ಎಂಜಾಯ್ ಮಾಡ್ಕೊತಾ ಮಾಡಬೇಕು. ಯಾವುದೇ ಪ್ರಾಣಾಯಾಮ ಆಗಲಿ, ಯೋಗಾಸನ ಆಗಲಿ, ನೀವು ಇದನ್ನು ಕಷ್ಟಪಟ್ಟು ಮಾಡಬಾರ್ದು. ಇದನ್ನು ನೀವು ಎಂಜಾಯ್ ಮಾಡ್ಕೊತಾ ಎಷ್ಟು ಚೆನ್ನಾಗಿ ನೀವು ಇದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಿರಲ್ಲ ಅಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಬನ್ನಿ ಈಗ ನಾನು ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ದಟ್ ನಿಮ್ಮ ಮಕ್ಕಳಲ್ಲಿ ಏನು ಮೆಮೊರಿ ಪವರ್ ಕಡಿಮೆ ಇರುತ್ತಲ್ಲ ಅದು ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಅವರಲ್ಲಿ ಒಂದು ಕಾನ್ಸಂಟ್ರೇಷನ್ ಏನು ಕಡಿಮೆ ಇರುತ್ತೆ,
ಏಕಾಗ್ರತೆ ಕಡಿಮೆ ಇರುತ್ತಲ್ಲ ಅದು ಕೂಡ ಸಹಾಯ ಮಾಡುತ್ತೆ. ಮೊದಲನೇ ಟಿಪ್ ಬಂದುಬಿಟ್ಟು ಅದು ಬ್ರಾಹ್ಮಿ ಧೃತ ಅಂತ ಹೇಳ್ಬಿಟ್ಟು, ಈ ಬ್ರಾಹ್ಮಿ ಧೃತ ಸೊ ಇದು ತುಪ್ಪ ಇರುತ್ತೆ. ಸೊ ಈ ತುಪ್ಪನ ನೀವು ಡೈಲಿ 1 ಟೀ ಚಮಚದಷ್ಟು ಅವರ ಆಹಾರದಲ್ಲಿ ನೀವು ಡೈಲಿ ಇನ್ಕ್ಲೂಡ್ ಮಾಡಿ ನೀವು ಗ್ರ್ಯಾಜುವಲ್ ಆಗಿ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ತೀರಾ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಅದು ಶಂಖಪುಷ್ಪಿ ಸಿರಪ್ ಅಂತ ಹೇಳ್ಬಿಟ್ಟು, ಈ ಸಿರಪ್ ಕೂಡ ತುಂಬ ಒಳ್ಳೆಯದು. ಸೊ ಇದನ್ನು ನೀವು ಊಟದ ನಂತರ ಇದನ್ನು 1 ಟೇಬಲ್ ಸ್ಪೂನಷ್ಟು ನೀವು ಬೆಳಗ್ಗೆ ಮತ್ತು ನೈಟ್ ಇದನ್ನು ಕೊಡ್ತಾ ಬನ್ನಿ. ಇದು ಕೂಡ ತುಂಬ ಒಳ್ಳೆಯದು ಮೆಮೊರಿಗೋಸ್ಕರ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆ ಓದಲಿಕ್ಕೆ ಎನ್ಕರೇಜ್ ಮಾಡಿ. ಸೊ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಅಂತ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿನ ಟೈಮ್ ಏನಿದೆ ಅಲ್ಲ ಅದು ಬ್ರಾಹ್ಮಿ ಮುಹೂರ್ತ. ಸೊ ಬೆಳಗ್ಗೆ ಟೈಮಲ್ಲಿ ಎಷ್ಟು ಮಕ್ಕಳು ಓದ್ತಾರಲ್ಲ ಅಷ್ಟು ಅವರಿಗೆ ಒಂದು ಕಾನ್ಸಂಟ್ರೇಷನ್ ಪವರ್ ಏನಿದೆಲ್ಲ ಅದು ಜಾಸ್ತಿ ಆಗುತ್ತೆ, ಮತ್ತು ಅವರು ಏನು ಓದ್ತಾರಲ್ಲ ಅದು ಚೆನ್ನಾಗಿ ಅವರಿಗೆ ನೆನಪಿರೋ ಹಾಗೆ ಮಾಡುತ್ತೆ ಬೆಳಗಿನ ಟೈಮಲ್ಲಿ ಓದೋದು. ಸೊ ರಾತ್ರಿ ಓದೋದಕ್ಕಿಂತ ಬೆಳಗ್ಗೆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ, ಸ್ಪೆಷಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಲಿಕ್ಕೆ ಅವರಿಗೆ ಎನ್ಕರೇಜ್ ಮಾಡಿ, ಆ ರೀತಿಯಾದಂತಹ ಒಂದು ಟೈಮಿಂಗ್ ಇದೆಲ್ಲ ಶೆಡ್ಯೂಲ್ ಮಾಡಿ ಕೊಡಿ ಅವರಿಗೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಏನಾಗುತ್ತೆ, ನಾವು 10 ಸಲ ಏನು ಬಾಯ್ಪಾಠ ಮಾಡಿಬಿಟ್ಟು ನಾವು ಏನು ಓದ್ತೀವಲ್ಲ ಅದಕ್ಕಿಂತ ಬೆಸ್ಟ್ ಅಂತ ಅಂದರೆ ಅದು ಬರೆಯೋದು. ಸೊ ನಾವು 10 ಸಲ ಓದೋದಕ್ಕಿಂತ ಅವರಿಗೆ ಎನ್ಕರೇಜ್ ಮಾಡಿ ಬರೀಲಿಕ್ಕೆ. ಸೊ ಎಷ್ಟು ಅವರು ಬರೀತಾರಲ್ಲ ಅದು ಅವರಿಗೆ ಪ್ರಿಂಟ್ ಆದಂಗೆ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಅವರು ಬರೀತಾರಲ್ಲ ಅಷ್ಟು ಅವರಿಗೆ ಒಂದು ಮೆಮೊರಿ ಏನಿದೆ ಅದು ಲಾಂಗ್ ಟೈಮ್ ತನಕ ಉಳಿಯುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಕೆಲವು ಸ್ಟೂಡೆಂಟ್ಸ್ಗಳಲ್ಲಿ ಯಾಕೆ ಅವರಲ್ಲಿ ಒಂದು ಓದಲಿಕ್ಕೆ ಕೆಪಾಸಿಟಿ ಆಗೋದಿಲ್ಲ, ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅವರಲ್ಲಿ ಕೆಲವು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಕೊರತೆ ಇರುತ್ತೆ. ಸೊ ಈ ಒಂದು ಕೊರತೆಯಿಂದ ಕೂಡ ಅವರಲ್ಲಿ ಏನಾಗುತ್ತೆ, ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮತ್ತು ಅವರಲ್ಲಿ ಯಾವ ಡಿಫಿಷಿಯನ್ಸೀಸ್ ಇದೆ ಅಲ್ಲ, ಸೊ ಆ ಡಿಫಿಷಿಯನ್ಸಿ ಇರ್ತಕ್ಕಂತಹ ಅವರು ಮೆಡಿಸಿನ್ಸ್ಗಳನ್ನು ಕೊಡ್ತಾರೆ, ಅದರಿಂದ ಕೂಡ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಕೆಲವು ಡಿಫಿಷಿಯನ್ಸೀಸ್ ಇರ್ಬೋದು, ಅದು ಅನಿಮಿಯಾ ಇರ್ಬೋದು, ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸೀಸ್ ಇರ್ಬೋದು, ಅದನ್ನು ನಾವು ಆಹಾರದಿಂದ ಕೂಡ ಇದನ್ನು ನಾವು ಚೇಂಜಸ್ ಮಾಡ್ಕೋಬೋದು. ಅಂದರೆ ನಾವು ಈಗ ಎಕ್ಸಾಂಪಲ್ ತೊಗೊಳ್ಳಿ, ಅನಿಮಿಯಾ ರಕ್ತಹೀನತೆ ಇದೆ ಅಂತ ಅಂದ್ಕೊಳ್ಳಿ ಮಗುಗೆ, ಆ ಮಗುಗೆ ಫೋಕಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವನಿಗೆ ಏನಾಗಿಬಿಡುತ್ತೆ, ಮಕ್ಕಳಲ್ಲಿ ಏನಾಗುತ್ತೆ, ಸುಸ್ತು ಕಾಣಿಸ್ಕೊಳ್ಳುತ್ತೆ, ಮತ್ತು ಏನಕ್ಕೂ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಸೊ ಈ ಐರನ್ ರಿಚ್ ಫುಡ್ ಇರತಕ್ಕಂತಹದ್ದು ದಾಳಂಬ್ರೆ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಈವನ್ ಕ್ಯಾರೆಟ್ಸ್, ಬೀನ್ಸ್, ಸೊ ಈ ಎಲ್ಲ ಆಹಾರಗಳನ್ನು ಅವರ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಮತ್ತು ಏನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ಅದು ಕೂಡ ಟ್ರೈ ಮಾಡ್ಬೋದು. ಅದರಲ್ಲಿ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದಂಥ ಆಹಾರಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಇದರಿಂದ ಕೂಡ ಅವರಲ್ಲಿ ಕಾನ್ಸಂಟ್ರೇಷನ್ ಅವರಲ್ಲಿ ಇಂಪ್ರೂವ್ ಆಗುತ್ತೆ, ಮತ್ತು ಅವರ ಅಕಾಡೆಮಿಕ್ ಇಯರಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾರೆ. ಇಲ್ಲಿಗೆ ಈ ಒಂದು ಸೆಷನ್ ಕಂಪ್ಲೀಟ್ ಆಗುತ್ತೆ. ನೀವು ಈ ಒಂದು ಡಯಟ್ ಟಿಪ್ಸ್ಗಳನ್ನು ಮತ್ತು ಯೋಗಾಸನಗಳನ್ನು ನೀವು ಅಭ್ಯಾಸ ಮಾಡಿ, ಮತ್ತು ಯಾವ ರೀತಿ ಚೇಂಜಸ್ನ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿ ನನಗೆ ಕೂಡ ಫೀಡ್ಬ್ಯಾಕ್ ಕೊಡಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.